Hello everyone, I am Santosh. Today we are going to discuss the very important questions based on linked lists and trees in data structures. ನಾವು ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಈಗಾಗಲೇ ಸಮ್ ಅದರ್ ಟಾಪಿಕ್ಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತು ಲಿಂಕ್ಡ್ ಲಿಸ್ಟ್ ಮತ್ತು ಟ್ರೀಸ್ ಅನ್ನೋ ಟಾಪಿಕ್ಸ್ ಮೇಲೆ ಸಮ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅಂಡ್ ನೀವು ಮೊದಲು ಏನ್ ಚೆಕ್ ಮಾಡಬೇಕು, ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇದೇನೋ ಇಲ್ವೋ ಅಂತ ನೋಡ್ಕೊಳ್ಳಿ. ದೆನ್ ಯು ಕ್ಯಾನ್ ಗೋ ಫಾರ್ ದಿಸ್ ವಿಡಿಯೋ. ಓಕೆ, ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಎ ಲಿಂಕ್ಡ್ ಲಿಸ್ಟ್ ಅಂತ ಕೇಳಿದ್ದಾರೆ. ಲಿಂಕ್ಡ್ ಲಿಸ್ಟ್ ಅಂದ್ರೆ ಏನು? ಇಟ್ ಈಸ್ ಎ ಲಿಸ್ಟ್ ವಿಚ್ ಈಸ್ ಲಿಂಕ್ಡ್. ಸಿಂಪಲ್, ಅದು ಒಂದು ಲಿಸ್ಟ್ ಆಫ್ ಐಟಮ್ಸ್ ಇರ್ತವೆ, ಅಲ್ಲಿ ಲಿಂಕ್ ಅನ್ನ ಆಡ್ ಮಾಡಿರ್ತೀವಿ, ಅದಕ್ಕೆ ಏನಂತಾರೆ ಲಿಂಕ್ಡ್ ಲಿಸ್ಟ್ ಅಂತ ಕರೀತಾರೆ. ಅಂಡ್ we can say a linked list is a linear data structure where each item or node contains data and a pointer to the next node in the sequence. ಒಂದು ಲಿಂಕ್ ಲಿಸ್ಟ್ ಅಂದ್ರೆ ಏನು? ಅದೊಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು? ಐಟಮ್ಸ್ ಗಳು ಕಂಟಿನ್ಯೂಸ್ ಫ್ಯಾಷನ್ ಅಲ್ಲಿ ಸ್ಟೋರ್ ಆಗಿರ್ತಾವ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಕಂಟಿನ್ಯೂಸ್ ಫ್ಯಾಷನ್ ಅಲ್ಲಿ ಸ್ಟೋರ್ ಇರೋದಿಲ್ಲ, ಬಟ್ ದೇ ಆರ್ ಲಿಂಕ್ಡ್. ಅವು ಲಿಂಕ್ಸ್ ಇರೋದ್ರಿಂದ ನಾವು ಕಂಟಿನ್ಯೂಸ್ ಫ್ಯಾಷನ್ ಅಂತ ಹೇಳ್ಬೋದು. ಅಂಡ್ ಪ್ರತಿಯೊಂದು ಐಟಮ್ಗೆ ಇಲ್ಲಿ ಅವ್ರೇನಂತ ಕರೀತಾರೆ, ನೋಡ್ ಅಂತ ಕರೀತಾರೆ. ಬಿಕಾಸ್ ಅದು ಇಂಡಿವಿಜುವಲ್ ಐಟಮ್ ಅಷ್ಟೇ ಇರೋದಿಲ್ಲ, ಇಟ್ ಹ್ಯಾಸ್ ಎ ಲಿಂಕ್ ಟು ಅನದರ್ ನೋಡ್, ಅಥವಾ ಅನದರ್ ಐಟಮ್ಗೆ ಲಿಂಕ್ ಕೊಡ್ತೀವಿ, ಅದಕ್ಕೆ ನಾವು ನೋಡ್ ಅಂತ ಕರಿತೀವಿ. ಎ ನೋಡ್ ಕಂಟೇನ್ಸ್ ಡೇಟಾ. ಒಂದು ನೋಡಲ್ಲಿ ಡೇಟಾ ಇರುತ್ತೆ ಮತ್ತೆ ಒಂದು ಪಾಯಿಂಟರ್ ಇರುತ್ತೆ. ಆ ಪಾಯಿಂಟರ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನೋಡಿಗೆ ಲಿಂಕ್ ಆಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಲಿಂಕ್ ಲಿಸ್ಟ್ ಅಂತ ಕೇಳಿದ್ದಾರೆ. ದೇರ್ ಆರ್ ಮೆನಿ ಟೈಪ್ಸ್ ಲೈಕ್ ಸಿಂಗಲ್ ಲಿಂಕ್ಡ್ ಲಿಸ್ಟ್, ಡಬ್ಲಿ ಲಿಂಕ್ಡ್ ಲಿಸ್ಟ್, ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್, ಡಬ್ಲಿ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಆರ್ ದಿ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ಎ ಸಿಂಗಲ್ ಲಿಂಕ್ಡ್ ಲಿಸ್ಟ್, ಅಥವಾ ಲಿಂಕ್ಡ್ ಲಿಸ್ಟ್ ಅಂತಾನು ಕೇಳ್ಬೋದು. ಸಿಂಗಲ್ ಲಿಂಕ್ಡ್ ಲಿಸ್ಟ್ ಒಂದು ನೋಡಲ್ಲಿ ಏನೇನ್ ಕಾಂಪೋನೆಂಟ್ಸ್ ಇರ್ತವೆ ಅಂತ ಕೇಳಿದ್ದಾರೆ. ಒಂದು ನೋಡಲ್ಲಿ ಏನೇನಿರುತ್ತೆ? ಫಸ್ಟ್ ಏನಿರುತ್ತೆ? ಡೇಟಾ ಇರುತ್ತೆ, ಮತ್ತೇನಿರುತ್ತೆ? ಲಿಂಕ್ ಇರುತ್ತೆ. ಡೇಟಾನಲ್ಲಿ ಆಕ್ಚುಯಲ್ ಡೇಟಾ ಸ್ಟೋರ್ ಆಗಿರುತ್ತೆ, ಅಂಡ್ ಲಿಂಕ್ ಅಲ್ಲಿ ಲಿಂಕ್ ಟು ದ ಅನದರ್ ನೋಡ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಪಾಯಿಂಟರ್. ಒಂದು ಪಾಯಿಂಟರ್ ಅನ್ನ ಯೂಸ್ ಮಾಡಿಕೊಂಡು ಇನ್ನೊಂದು ನೋಡಿಗೆ ಲಿಂಕ್ ಮಾಡ್ತೀವಿ. ವೈ ವಿ ನೀಡ್ ಲಿಂಕ್? ಲಿಂಕ್ ಇರಲಿಲ್ಲ ಅಂದ್ರೆ ಅದು ಲಿಸ್ಟ್ ರೆಡಿನೇ ಆಗೋದಿಲ್ಲ. ಅದು ಪಾಯಿಂಟರ್ ಥ್ರೂನೇ ನಾವು ಲಿಂಕ್ಸ್ ಕೊಡಬೇಕು. ಬಿಕಾಸ್ ಐಟಮ್ಸ್ಗಳು ಕಂಟಿನ್ಯೂಸ್ ಫ್ಯಾಷನ್ ಅಲ್ಲಿ ಇರೋದಿಲ್ಲ. ಐಟಮ್ಸ್ಗಳು ರ್ಯಾಂಡಮ್ ಆಗಿ ಎಲ್ಲಾದ್ರೂ ಸ್ಟೋರ್ ಆಗಿರ್ತವೆ, ಅವುಗಳನ್ನ ಕನೆಕ್ಟ್ ಮಾಡೋಕ್ಕೆ ವಿ ನೀಡ್ ಎ ಪಾಯಿಂಟರ್. ನೆಕ್ಸ್ಟ್ ಕ್ವಶನ್ ಈಸ್ ಡಿಫೈನ್ ಟ್ರಾವರ್ಸಲ್ ಇನ್ ಎ ಲಿಂಕ್ಡ್ ಲಿಸ್ಟ್. ಲಿಂಕ್ಡ್ ಲಿಸ್ಟ್ ಅಲ್ಲಿ ಟ್ರಾವರ್ಸಲ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಟ್ರಾವರ್ಸಲ್ ಈಸ್ ದಿ ಪ್ರೊಸೆಸ್ ಆಫ್ ವಿಸಿಟಿಂಗ್ ಅಂಡ್ ಪ್ರೊಸೆಸಿಂಗ್ ಈಚ್ ನೋಡ್ ಇನ್ ದ ಲಿಸ್ಟ್ ಫ್ರಮ್ ಹೆಡ್ ನೋಡ್ ಟು ದ ಲಾಸ್ಟ್ ನೋಡ್. ಅಂದ್ರೆ ಟ್ರಾವರ್ಸಲ್ ಅಂದ್ರೆ ಏನು? ಪ್ರತಿಯೊಂದು ನೋಡನ್ನು ವಿಸಿಟ್ ಮಾಡೋದು, ಎಲ್ಲಿಂದ ಎಲ್ಲಿವರೆಗೂ? ಹೆಡ್ ನೋಡ್ ಅಂದ್ರೆ ಫಸ್ಟ್ ನೋಡ್, ಆಮೇಲೆ ಲಾಸ್ಟ್ ನೋಡ್ ಅಂದ್ರೆ ನಾವು ಟೇಲ್ ನೋಡ್ ಅಂತಾನು ಕರಿತೀವಿ. ಹೆಡ್ ನೋಡ್ ಇಂದ ಲಾಸ್ಟ್ ನೋಡ್ ವರೆಗೂ ಪ್ರತಿಯೊಂದು ನೋಡನ್ನ ವಿಸಿಟ್ ಮಾಡೋದಕ್ಕೆ ಟ್ರಾವರ್ಸಲ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ಇನ್ಸರ್ಷನ್ ಇನ್ ಎ ಲಿಂಕ್ಡ್ ಲಿಸ್ಟ್. ಇನ್ಸರ್ಷನ್ ಅಂದ್ರೆ ಏನು? ಆಡಿಂಗ್ ಎ ನ್ಯೂ ನೋಡ್. ಹೊಸ ನೋಡನ್ನ ಆಡ್ ಮಾಡೋದಕ್ಕೆ ಇನ್ಸರ್ಷನ್ ಅಂತ ಕರಿತೀವಿ. ಅಂಡ್ ಹೊಸ ನೋಡನ್ನ ನಾವು ಎಲ್ಲಿ ಬೇಕಾದಲ್ಲಿ ಆಡ್ ಮಾಡ್ಬೋದು. ಲೈಕ್ ಬಿಗಿನಿಂಗ್ ಅಲ್ಲಿ ಆಡ್ ಮಾಡ್ಬೋದು, ಮಿಡ್ಲ್ ಅಲ್ಲಿ ಆಡ್ ಮಾಡ್ಬೋದು, ಅಥವಾ ಎಂಡ್ ಆಫ್ ದಿ ಲಿಸ್ಟ್ ಅಲ್ಲಿನೂ ಆಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಈಸ್ ಹೌ ಈಸ್ ಎ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೆಡ್ ಇನ್ ದ ಮೆಮರಿ. ಮೆಮರಿನಲ್ಲಿ ಲಿಂಕ್ಡ್ ಲಿಸ್ಟ್ ಹೇಗೆ ರಿಪ್ರೆಸೆಂಟ್ ಮಾಡಿರ್ತಾರೆ? ಈಚ್ ನೋಡ್ ಈಸ್ ಸ್ಟೋರ್ಡ್ ಇನ್ ಎ ಮೆಮರಿ ಬ್ಲಾಕ್. ಪ್ರತಿಯೊಂದು ನೋಡು ಮೆಮರಿ ಬ್ಲಾಕ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂಡ್ ದ ಲಿಂಕ್ ಪಾರ್ಟ್ ಸ್ಟೋರ್ಸ್ ದಿ ಅಡ್ರೆಸ್ ಆಫ್ ದಿ ನೆಕ್ಸ್ಟ್ ನೋಡ್. ಲಿಂಕ್ ಪಾರ್ಟ್ ಅಲ್ಲಿ ಏನಿರುತ್ತೆ? ನೆಕ್ಸ್ಟ್ ನೋಡ್ ಅಡ್ರೆಸ್ ಸ್ಟೋರ್ ಆಗಿರುತ್ತೆ. ಅಂಡ್ ದ ನೋಟ್ಸ್ ಮೇ ನಾಟ್ ಬಿ ಸ್ಟೋರ್ಡ್ ಇನ್ ಕಂಟಿನ್ಯೂಸ್ ಮೆಮರಿ. ಅಂದ್ರೆ ನೋಟ್ಸ್ ಗಳು ಕಂಟಿನ್ಯೂಸ್ ಆಗಿ ಸ್ಟೋರ್ ಇರ್ತಾವ ಅಂತ ಹೇಳಕ್ ಆಗಲ್ಲ, ಬಟ್ ದೇರ್ ವಿಲ್ ಬಿ ಎ ಲಿಂಕ್ ವಿತ್ ದ ಹೆಲ್ಪ್ ಆಫ್ ಪಾಯಿಂಟರ್. ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಂಗ್ಲಿ ಅಂಡ್ ಡಬ್ಲಿ ಲಿಂಕ್ ಲಿಸ್ಟ್ ಅಂತ ಕೇಳಿದ್ದಾರೆ. ಸಿಂಗಲ್ ಲಿಂಕ್ ಲಿಸ್ಟ್ ಅಂದ್ರೆ ಅದು ಒನ್ ವೇ ಇರುತ್ತೆ, ಒನ್ ವೇ ಟ್ರಾವರ್ಸಲ್ ನಾವು ಮಾಡ್ಬೋದು. ಅಂಡ್ ಸಿಂಗಲ್ ಲಿಂಕ್ ಲಿಸ್ಟ್ ಹ್ಯಾಸ್ ಓನ್ಲಿ ಒನ್ ಪಾಯಿಂಟರ್. ಡಬಲ್ ಲಿಂಕ್ ಲಿಸ್ಟ್ ಅಲ್ಲಿ ಎರಡು ಪಾಯಿಂಟರ್ಸ್ ಇರ್ತವೆ. ಸಿಂಗಲ್ ಲಿಂಕ್ ಲಿಸ್ಟ್ ಅಲ್ಲಿ ಒಂದೇ ಪಾಯಿಂಟರ್ ಅಂದ್ರೆ ಏನು? ಆ ಪಾಯಿಂಟರ್ ಇಂದ ನೆಕ್ಸ್ಟ್ ನೋಡಿಗೆ ಲಿಂಕ್ ಇರುತ್ತೆ, ಅಂಡ್ ಇಟ್ ಈಸ್ ಟ್ರಾವರ್ಸಿಂಗ್ ಇನ್ ಎ ಸಿಂಗಲ್ ವೇ. ಬಟ್ ಡಬ್ಲಿ ಲಿಂಕ್ ಲಿಸ್ಟ್ ಅಂದ್ರೆ ಇಟ್ ಹ್ಯಾಸ್ ಟೂ ಪಾಯಿಂಟರ್ಸ್. ಒಂದು ಪ್ರೀವಿಯಸ್ ನೋಡಿಗೆ ಕನೆಕ್ಟ್ ಇರುತ್ತೆ, ಇನ್ನೊಂದು ನೆಕ್ಸ್ಟ್ ನೋಡಿಗೆ ಕನೆಕ್ಟ್ ಇರುತ್ತೆ.
ನೆಕ್ಸ್ಟ್ ಕ್ವಶನ್ ಈಸ್ ಅಬೌಟ್ ಟ್ರೀಸ್. ಟ್ರೀನಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಸ್ ಬರ್ತವೆ. ಆ ಕಾನ್ಸೆಪ್ಟ್ಸ್ಗಳನ್ನು ಎಲ್ಲನೂ ನಾನು ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಜಸ್ಟ್ ಕ್ಲಿಕ್ ಮಾಡಿ ಆ ಪೇಜಲ್ಲಿ ಎಲ್ಲ ಟರ್ಮ್ಸ್ಗಳನ್ನು ನಾನು ಡಿಫೈನ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನೀವು ಜಸ್ಟ್ ಮೌಸ್ ಓವರ್ ಮಾಡಿದರೆ ಸಾಕು, ಯು ವಿಲ್ ಗೆಟ್ ದ ರಿಸಲ್ಟ್ಸ್. ಅದರಲ್ಲಿ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಬರ್ಬೋದು ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಡಿಫೈನ್ ಎ ಟ್ರೀ ಇನ್ ಡೇಟಾ ಸ್ಟ್ರಕ್ಚರ್. ಟ್ರೀ ಅಂದ್ರೇನು? ಅದು ಒಂದು ಡೇಟಾ ಸ್ಟ್ರಕ್ಚರ್. ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗಿರುತ್ತೆ? ಕಂಟಿನ್ಯೂಸ್ ಫ್ಯಾಷನ್ ಅಲ್ಲಿ ಸ್ಟೋರ್ ಆಗಿರೋದಿಲ್ಲ, ಹೆರಾರ್ಕಿಕಲ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಹೆರಾರ್ಕಿಕಲ್ ಅಂದ್ರೇನು? ಒಂದರ ಒಳಗಡೆ ಇನ್ನೊಂದು ಡೇಟಾ, ಅದರೊಳಗಡೆ ಮತ್ತೊಂದು ಡೇಟಾ, ಈ ತರ ಹೆರಾರ್ಕಿಕಲ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಎಲ್ಲಿ ಐಟಮ್ಸ್ಗಳು ಒಂದರ ನಂತರ ಸ್ಟೋರ್ ಆಗಿರುತ್ತೆ ಅದಕ್ಕೆ ನಾವು ಲೀನಿಯರ್ ಅಂತ ಕರಿತೀವಿ. ಆ ತರ ಸ್ಟೋರ್ ಆಗಿರ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ನಾನ್ ಲೀನಿಯರ್ ಅಂತ ಕರಿತೀವಿ. ಅಂಡ್ ಟ್ರೀ ಇಸ್ ಎ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ವೇರ್ ದ ಡೇಟಾ ಆರ್ ಸ್ಟೋರ್ಡ್ ಇನ್ ಹೆರಾರ್ಕಿಕಲ್ ಫಾರ್ಮ್. ಹೆರಾರ್ಕಿ ಅಂದ್ರೆ ಏನು? ಒಂದರ ಒಳಗಡೆ ಇನ್ನೊಂದು. ಫಾರ್ ಎಕ್ಸಾಂಪಲ್, ಒಂದು ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡರ್, ಅದರೊಳಗಡೆ ಸಮ್ ಫೈಲ್ಸ್, ಈ ತರ ಏನ್ ಸ್ಟೋರ್ ಮಾಡ್ತೀವಿ ಅದಕ್ಕೆ ಏನಂತ ಕರೀತಾರೆ? ಟ್ರೀ ಡೇಟಾ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ದಿ ರೂಟ್ ನೋಡ್ ಇನ್ ಎ ಟ್ರೀ? ರೂಟ್ ನೋಡ್ ಅಂದ್ರೆ ಏನು? ಟಾಪ್ ಮೋಸ್ಟ್ ನೋಡ್. ಮೇನ್ ಫೋಲ್ಡರ್ ಅಂತ ನೀವೇನ್ ಕರಿತೀರಿ ಅದಕ್ಕೆ ನಾವು ರೂಟ್ ನೋಡ್ ಅಂತ ಕರಿತೀವಿ. ದ ರೂಟ್ ನೋಡ್ ಈಸ್ ದಿ ಟಾಪ್ ಮೋಸ್ಟ್ ನೋಡ್ ಆಫ್ ದಿ ಟ್ರೀ ಅಂಡ್ ವಿಚ್ ಹ್ಯಾಸ್ ನೋ ಪೇರೆಂಟ್. ಅದೇ ಟಾಪ್ ಮೋಸ್ಟ್ ಇರೋದ್ರಿಂದ ಅದಕ್ಕೆ ಪೇರೆಂಟ್ ನೋಡ್ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದಿ ಡಿಗ್ರಿ ಆಫ್ ಎ ನೋಡ್? ಡಿಗ್ರಿ ಆಫ್ ಎ ನೋಡ್ ಅಂದ್ರೆ ಏನು? ದ ಡಿಗ್ರಿ ಆಫ್ ಎ ನೋಡ್ ಈಸ್ ದಿ ನಂಬರ್ ಆಫ್ ಚಿಲ್ಡ್ರನ್ ಇಟ್ ಹ್ಯಾಸ್. ಹಂಗಂದ್ರೆ ಒಂದು ನೋಡ್ಗೆ 2 ನೋಡ್ಸ್ ಲಿಂಕ್ ಆಗಿದ್ರೆ ಡಿಗ್ರಿ ಆಫ್ ದ್ಯಾಟ್ ನೋಡ್ ವಿಲ್ ಬಿ 2. ಒಂದು ನೋಡ್ಗೆ ಒಂದೇ ನೋಡ್ ಲಿಂಕ್ ಆಗಿದ್ರೆ ಅಥವಾ ಇದಕ್ಕೂ ಒಂದೇ ಚೈಲ್ಡ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ದ ಡಿಗ್ರಿ ಆಫ್ ದ್ಯಾಟ್ ನೋಡ್ ಈಸ್ ಓನ್ಲಿ 1. ಓಕೆ, ನೆಕ್ಸ್ಟ್ ಡಿಫೈನ್ ಟರ್ಮಿನಲ್ ಅಂಡ್ ನಾನ್ ಟರ್ಮಿನಲ್ ನೋಡ್ಸ್. ಟರ್ಮಿನಲ್ ಅಂದ್ರೆ ಎಂಡ್ ನೋಡ್ಸ್. ಲೀಫ್ ನೋಡ್ ಅಂತಾನು ನಾವು ಕರಿತೀವಿ. ಲೀಫ್ ಅಂದ್ರೆ ಇಟ್ ಈಸ್ ದಿ ಎಂಡ್ ವಿಚ್ ಡಸಂಟ್ ಹ್ಯಾವ್ ಎ ಚಿಲ್ಡ್ರನ್ ಇರಲಿಲ್ಲ ಅಂದ್ರೆ ಅದಕ್ಕೆ ನಾವು ಲೀಫ್ ನೋಡ್ ಅಂತ ಕರಿತೀವಿ. ನಾನ್ ಟರ್ಮಿನಲ್ ಅಂದ್ರೆ ಏನು? ಲೀಫ್ ನೋಡ್ ಬಿಟ್ಟು ಎಲ್ಲ ನೋಡ್ಸ್ಗಳು ನಾನ್ ಟರ್ಮಿನಲ್ ನೋಡ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ BST ಅಂತ ಕೇಳಿದ್ದಾರೆ. ಇಟ್ ಈಸ್ ಬೈನರಿ ಸರ್ಚ್ ಟ್ರೀ ಈಸ್ ಎ ಬೈನರಿ ಟ್ರೀ ಫಸ್ಟ್ ಆಫ್ ಆಲ್ ವೇರ್ ದ ಲೆಫ್ಟ್ ಸಬ್ ಟ್ರೀ ಕಂಟೈನ್ಸ್ ವ್ಯಾಲ್ಯೂಸ್ ಲೆಸ್ ದ್ಯಾನ್ ದಿ ರೂಟ್ ಅಂಡ್ ದಿ ರೈಟ್ ಸಬ್ ಟ್ರೀ ಕಂಟೈನ್ಸ್ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ ದಿ ರೂಟ್. ಅಂದ್ರೆ ಏನು? ಒಂದು ನೋಡ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಲೆಫ್ಟ್ಗೆ ಒಂದು ಚೈಲ್ಡ್ ಇದೆ, ರೈಟ್ ಒಂದು ಚೈಲ್ಡ್ ಇದೆ ಅಂತ ತಿಳ್ಕೊಳ್ಳೋಣ. ನೋಡ್ ರೂಟ್ ನೋಡ್ ಅಥವಾ ಮೇನ್ ನೋಡ್ ಅಲ್ಲಿ ಒಂದು ವ್ಯಾಲ್ಯೂ 50 ಅಂತ ಇದ್ರೆ ಲೆಫ್ಟ್ಗೆ 50ಕ್ಕಿಂತ ಲೆಸ್ಸರ್ ವ್ಯಾಲ್ಯೂ ಇರುವಂತ ನೋಡ್ ಇರಬೇಕು, ರೈಟ್ಗೆ ಲಾರ್ಜರ್ ವ್ಯಾಲ್ಯೂ ಇರುವಂತ ನೋಡ್ ಇರಬೇಕು. ಅದಕ್ಕೆ ನಾವು BST ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ಕಂಪ್ಲೀಟ್ ಬೈನರಿ ಟ್ರೀ? ಕಂಪ್ಲೀಟ್ ಬೈನರಿ ಟ್ರೀ ಅಂದ್ರೆ ಏನು? ಎ ಬೈನರಿ ಟ್ರೀ ವೇರ್ ಆಲ್ ಲೆವೆಲ್ಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಎಕ್ಸೆಪ್ಟ್ ಪಾಸಿಬಲಿ ದ ಲಾಸ್ಟ್ ವಿಚ್ ಈಸ್ ಫಿಲ್ಡ್ ಫ್ರಮ್ ಲೆಫ್ಟ್ ಟು ರೈಟ್. ಅಂದ್ರೆ ಏನು? ವೇರ್ ಆಲ್ ಲೆವೆಲ್ಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್, ಎಲ್ಲ ಲೆವೆಲ್ಸ್ಗಳು ಫಿಲ್ ಆಗಿರಬೇಕು. ಮೋಸ್ಟ್ಲಿ ಲಾಸ್ಟ್ ಲೆವೆಲ್ ಫಿಲ್ ಆಗಿರಲಿಲ್ಲ ಅಂದ್ರೂ ನಡೆಯುತ್ತೆ. ಅದು ಫಿಲ್ ಆಗ್ತಾ ಇದ್ರು ಲೆಫ್ಟ್ ಇಂದಾನೆ ಸ್ಟಾರ್ಟ್ ಆಗಬೇಕು ಫಿಲ್ ಆಗಕ್ಕೆ. ಅದಕ್ಕೆ ಏನಂತ ಕರಿತೀವಿ? ಕಂಪ್ಲೀಟ್ ಬೈನರಿ ಟ್ರೀ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದಿ ಪ್ರೀ ಆರ್ಡರ್ ಟ್ರಾವರ್ಸಲ್ ಆಫ್ ಎ ಬೈನರಿ ಟ್ರೀ ಅಂತ ಕೇಳಿದ್ದಾರೆ. ಪ್ರೀ ಆರ್ಡರ್ ಅಂದ್ರೆ ಏನು? ಫಸ್ಟ್ ಕಮ್ಸ್ ದ ರೂಟ್, ದೆನ್ ಕಮ್ಸ್ ಲೆಫ್ಟ್ ಸಬ್ ಟ್ರೀ ಅಂಡ್ ದೆನ್ ಕಮ್ಸ್ ರೈಟ್ ಸಬ್ ಟ್ರೀ ಅಥವಾ ಲೆಫ್ಟ್ ಚೈಲ್ಡ್ ರೈಟ್ ಚೈಲ್ಡ್ ಅಂತಾನು ಕರಿತೀವಿ. ಟ್ರೀ ನಲ್ಲಿ ನೋಡಿ ಓನ್ಲಿ ಇಷ್ಟೇ ಕಾನ್ಸೆಪ್ಟ್ಸ್ ಬರೋದಿಲ್ಲ, ದೇರ್ ಆರ್ ಸೋ ಮೆನಿ ಕಾನ್ಸೆಪ್ಟ್ಸ್. ಅವನ್ನೆಲ್ಲ ನಾನು ಇಲ್ಲಿ ಕವರ್ ಮಾಡಿಲ್ಲ, ಬಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಟ್ರೀ ನಲ್ಲಿರೋ ಎಲ್ಲಾ ಟರ್ಮ್ಸ್ಗಳು ನಿಮಗೆ ಒಂದೇ ಪೇಜ್ ಅಲ್ಲಿ ಸಿಗ್ತವೆ. ಯು ಕ್ಯಾನ್ ಗೋ ಫಾರ್ ದಟ್ ಲಿಂಕ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.